काय रहा बेटा अंकी? अंकी बोल रही छो? कुछ बोल रही छो? ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ತುಂಬ ದಿನ ಆಯಿತು ನಾನು ವಿಡಿಯೋವನ್ನು ಮಾಡಿ. ಸೊ ಹಿಂದಿನ ವಿಡಿಯೋದಲ್ಲಿ ನಮ್ಮ ಹೊಸ ಬಿಸ್ನೆಸ್ ಬಗ್ಗೆ ಹೇಳಿದ್ದೆ. ಶುರುವಾಗಿ ಇವತ್ತಿಗೆ 1 ವರ್ಷ ಆಯಿತು ಅಂತ. ಈಗ 1 ವರ್ಷದ ಮೇಲಾಗಿದೆ. ನಾವು ಈ ಒಂದು ಬಿಸ್ನೆಸ್ಸನ್ನು ಯಾವ ರೀತಿ ಶುರು ಮಾಡಿದ್ವಿ, ಹಾಗೆ ಏನೇನೆಲ್ಲ ಆಯಿತು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ನಮ್ಮ ಬಿಸ್ನೆಸ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಅಂದರೆ ನಾವು ಯಾವ ಥರ ರೊಟ್ಟಿ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ಈಗ ರೊಟ್ಟಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಇದು ಹಿಂದಿನ ದಿನದ ರೊಟ್ಟಿ, ಅಂದರೆ ಎಲ್ಲ ಕೊಟ್ಟು ಉಳಿದಿರುವಂಥ ರೊಟ್ಟಿನ ಪ್ಯಾಕ್ ಮಾಡ್ತಾ ಇರೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾನೇ ಮಾಡಿರೋದು. ರೊಟ್ಟಿ ಶೇಪ್ ಬರಲಿಕ್ಕೆ ಈ ಥರ ನಾವು ಮಾಡಿದ್ದೀವಿ. ಅಂದರೆ ರೊಟ್ಟಿ ಬೇಯಿಸಾದ್ಮೇಲೆ ಅದನ್ನು ರೋಸ್ಟ್ ಮಾಡಿ ಇದ್ರ ಮೇಲೆ ಇಟ್ಟರೆ ಒಂದು ಶೇಪ್ ಬರುತ್ತೆ. ಸೊ ಆಗ ರೊಟ್ಟಿ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಪ್ಯಾಕ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಅದೊಂದನ್ನು ಮಾಡ್ತೀವಿ. ಇನ್ನು ನಾವು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿಲ್ಲ, ನೀರಿಟ್ಟಿದ್ದೀವಿ ಕಾಯೋದಕ್ಕೆ. ಹಾಗೆ ಜೊತೆಗೆ ಇಲ್ಲಿ ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅವಳನ್ನ ಇಟ್ಕೊಂಡು ನಾನು ಇಲ್ಲಿ ಅಡುಗೆ ಕೆಲಸವನ್ನು ಶುರು ಮಾಡಿದ್ದೀನಿ. ಇನ್ನು ನನ್ನ ಮಗಳು ಎದ್ದೇಳೋಷ್ಟರಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೋತೀನಿ. ಅವಳು ಎದ್ದಾದಮೇಲೆ ಅವಳನ್ನ ಈ ಥರ ಕೂರಿಸ್ಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಮಾತಾಡಿಸ್ಕೊಂಡು ಮಾಡ್ತೀನಿ. ಅವಳನ್ನ ಇನ್ನು ನಾವು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿಲ್ಲ. ಜನವರಿ 31ಗೆ ಅವಳಿಗೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಯರಿಂದ ನಾವು ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ರೊಟ್ಟಿ ಮಾಡೋದಕ್ಕೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀವಿ. ಸೊ ಕಾದಾದಮೇಲೆ ಸುನ್ನಿಯವರು ಅದನ್ನ ಮಿಕ್ಸ್ ಮಾಡ್ತಾರೆ. ಮುಂದೆ ಏನೆಲ್ಲ ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ. ನೋಡ್ಬೋದು, ಈಗ ನೀರು ಕುದಿ ಬಂದಮೇಲೆ ಅದನ್ನು ನಾವು ಕೆಳಗಿಳಿಸಿ ಅದಕ್ಕೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತೀವಿ. ಇದು ಫಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಅಂದರೆ ನೀರು ಕಾದಾದಮೇಲೆ ಆ ಒಂದು ನೀರಿಗೆ ಹಿಟ್ಟನ್ನು ಹಾಕಬೇಕು. ಅಷ್ಟರಲ್ಲಿ ರೊಟ್ಟಿ ಬೇಯಿಸೋಕ್ಕೆ ಬರುವಂಥವರು ಬಂದಿದ್ದಾರೆ. ಸೊ ಈಗ ಸದ್ಯಕ್ಕೆ 3 ಬರ್ತಾ ಇದ್ದಾರೆ. ಇದು ಫಸ್ಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಇನ್ನು ನಾವು ಮನೆಯಲ್ಲಿ ದಿನನಿತ್ಯ ರೊಟ್ಟಿ ಮಾಡ್ತಾನೆ ಇರ್ತೀವಿ. ಸೊ ಆ ಒಂದು ಹದನೇ ಬೇರೆ. ಹಾಗೆ ಇಲ್ಲಿ ನಾವು ಮಷೀನಲ್ಲಿ ಮಾಡುವಾಗ ಹಿಟ್ಟನ್ನು ಕಲಿಸುವ ಹದನೇ ಬೇರೆ ಇರುತ್ತೆ. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಸುಮಾರು ನಾವು ತಿಂಗಳುಗಳೇ ತೊಗೊಂಡ್ವಿ ಒಂದು ಹದವನ್ನು ನಾವು ಕಲಿಯೋದಕ್ಕೆ. ಸೊ ತುಂಬಾ ಪ್ರಯತ್ನಪಟ್ಟು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾವೇ ಒಂದು ಕಲಿತ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ಈ ಥರ ಕುದಿ ಬಂದಂಥ ನೀರಲ್ಲಿ ಹಿಟ್ಟನ್ನು ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫಸ್ಟ್ ಪ್ರೊಸೆಸ್ಸು. ನೀವು ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂತ. ಇಲ್ಲೇ ನಾವು ಚೆನ್ನಾಗಿ ಹದ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಹಿಟ್ಟು ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್ಮು, ಹಾಗೆ ಹಿಟ್ಟು ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ಮು. ಹಾಗಾಗಿ ನೋಡಿಕೊಂಡು ಒಂದು ಹದದಲ್ಲಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. 2 ಬಂದಾಗ, ಹಾಗೆ 3 ಜನ ಬಂದಾಗ ನಾವು ನೋಡಿಕೊಂಡು ಹಿಟ್ಟನ್ನು ಕಲಿಸ್ತೀವಿ. 3 ಜನ ಇದ್ದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಕಲಸಿರ್ತೀವಿ. ಇನ್ನು ತುಂಬ ಆರ್ಡ್ರಸ್ ಇದ್ದರೆ, ತುಂಬ ರೊಟ್ಟಿ ಬೇಕಾಗಿದ್ದರೆ ನಾನು ಮತ್ತು ಸುನಿ ತೆಗೆಸ್ತೀವಿ, ಹಾಗೆ ಉಳಿದವರು ಬೇಯಿಸ್ತಾರೆ. ಸೊ ಈ ಥರ ನಡೀತಾ ಇದೆ ನಮ್ಮದು ಸದ್ಯ ಹೇಳೋದಾದರೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಮಿಕ್ಸರಲ್ಲಿ ಮಿಕ್ಸ್ ಮಾಡೋದು. ಸೊ ಇದೇ ನೋಡಿ ಮಿಕ್ಸರ್. ಸೊ ಇದು 5 kgದು ಇರುತ್ತೆ. ಮ್ಯಾಕ್ಸಿಮಮ್ ನಾವು 5 kgಯನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ಬಟ್ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗಲ್ಲ. ಹಾಗಾಗಿ ನಾವು ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋತೀವಿ. ಸೊ ಇದರಲ್ಲಿ ನಾವು ನೀರಲ್ಲಿ ಕುದಿ ಬಂದಂಥ ನೀರಲ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಗೆ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಸುಮಾರು ಟೈಮ್ ತೊಗೊಂಡ್ವಿ. ಇಲ್ಲಿ ನಾನು ನನ್ನ ಮಗಳು ಹೊರಗಡೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇನ್ನು
ಇನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಷೀನಲ್ಲಿ ಈ ಥರ ನಾವು ಹಾಕಿ ಒಂದು ರೌಂಡ್ ಅದನ್ನು ಕಂಪ್ಲೀಟಾಗಿ ಬೀಳಿಸ್ಕೋಬೇಕು. ಯಾಕಂದರೆ ರೊಟ್ಟಿ ಬರಲ್ಲ, ಅದು ಕೂಡ ಒಂದು ಹದವಾಗಿ ಅದು ಬರುತ್ತೆ. ಅದಾದಮೇಲೆ ರೊಟ್ಟಿ ಬರುತ್ತೆ. ಸೊ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಇಲ್ಲಿ ಹಾಕಬೇಕು. ಅದು ಒಂದು ರೌಂಡು ಬಿದ್ದಾದಮೇಲೆ ನೆಕ್ಸ್ಟ್ ನಾವು ರೊಟ್ಟಿಯನ್ನು ತೆಗಿಬೋದು. ಇದ್ರ ಜೊತೆಗೆ ನಾನು ನನ್ನ ಮಗಳು ಮನೆಯಲ್ಲಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವಳನ್ನ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೆ ಕೆಲಸಗಳನ್ನು ಮಾಡಿಕೊಂಡು ಹಾಗೆ ಫ್ರೀ ಇದ್ದಾಗ ರೊಟ್ಟಿನೂ ತೆಗಿತೀನಿ. ಸೊ ಈ ಥರ ನನ್ನ ಕೆಲಸ ಅಂತಲೇ ಹೇಳ್ಬೋದು. ಈಗ ನಾವು ಒಂದು ರೌಂಡ್ ಬೆಳೆಸಿದಾದಮೇಲೆ ಈ ಥರ ರೊಟ್ಟಿ ಬರುತ್ತೆ. ಈಗ ನಾವು ದಪ್ಪ ತೆಳ್ಳ ಸೊ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ತೀರಾ ದಪ್ಪನೂ ಮಾಡಬಾರ್ದು, ಹಾಗೆ ತೀರಾ ತೆಳ್ಳನೂ ಮಾಡಬಾರ್ದು. ಒಂದು ಹಂತಕ್ಕೆ ರೊಟ್ಟಿನ ನಾವು ನೋಡಿಕೊಂಡು ತೆಗಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ರೊಟ್ಟಿ ಚೆನ್ನಾಗಿ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಮೇನ್ ಏನಪ್ಪ ಅಂದರೆ ನಾವು ಎಷ್ಟು ಚೆನ್ನಾಗಿ ಹದ ಮಾಡ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ, ಅವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮೇನ್ ಏನಪ್ಪ ಅಂದರೆ ನಾವು ರೊಟ್ಟಿಯನ್ನು ಬೇಯಿಸೋದು, ಅದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಚೆನ್ನಾಗಿ ರೊಟ್ಟಿ ಮಾಡಿದರೂ ಕೂಡ, ಎಷ್ಟೇ ಶೇಪಲ್ಲಿ ದಪ್ಪ ಆಗಿ ಅದು ಒಂದು ಶೇಪಾಗಿ ಬಂದಿದ್ರೂ ಕೂಡ ಅದನ್ನು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ನಾವು ರೊಟ್ಟಿ ಟೇಸ್ಟ್ ಬರೋದಿಲ್ಲ. ಸೊ ಇಷ್ಟೆಲ್ಲ ಕೆಲಸಗಳು ನಡೀತಿರ್ಬೇಕಾದ್ರೆ ನನ್ನ ಮಗಳು ನನ್ನನ್ನು ಏನು ಮಾಡೋದಕ್ಕೆ ಬಿಡಲ್ಲ. ಅವಳ ಜೊತೆನೇ ಇರಬೇಕು, ಇನ್ನಾದರೂ ಅವಳನ್ನ ಆಟ ಆಡಿಸ್ತಾ ಇರಬೇಕು. ಇಲ್ಲಿ ಈಗ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ನಾನು ಅವಳಿಗೆ. ಇನ್ನು ಏನಪ್ಪ ಅಂದರೆ ತುಂಬ ದಿನಗಳಾಯಿತು ನಾನು ವಿಡಿಯೋ ಮಾಡಿಲ್ಲ, ಹಾಗೆ ವಿಡಿಯೋದಲ್ಲಿ ಮಾತಾಡಿಲ್ಲ. ಹಾಗಾಗಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದೇ ನನಗೆ ಈಗ ಗೊತ್ತಾಗ್ತಾ ಇಲ್ಲ. ಅಂದರೆ ಮಾತುಗಳು ಫಾಸ್ಟಾಗಿ ಬರ್ತಾಯಿಲ್ಲ ಮೊದಲಿನ ಥರ. ಸೊ ಏನೂ ತಪ್ಪು ತಿಳ್ಕೊಳ್ಬೇಡಿ. ಹಾಗೆ ಈಗ ರೊಟ್ಟಿ ತೆಗಿತಾ ಇದ್ದಾರೆ, ತೆಗೆದು ಬೇಯಿಸ್ತಾ ಇದ್ದಾರೆ. ಹಾಗೆ ಸುನಿಯವರು ರೊಟ್ಟಿನ ಪ್ಯಾಕ್ ಮಾಡ್ತಾ ಇದ್ದಾರೆ. ಅವರೇ ಹೋಗಿ ಕೊಟ್ಟು ಬರ್ತಾರೆ. ಹಾಗಾಗಿ ದಿನ ರೊಟ್ಟಿ ಸೇಲ್ ಆಗುತ್ತೆ. ಮಾಡಿದಂಥ ರೊಟ್ಟಿಗಳು ಆವತ್ತಿಂದ ಅವತ್ತೇ ಸೇಲ್ ಆಗಿಬಿಡುತ್ತೆ. ನಮಗೆ ಸ್ಟಾಕ್ ನಾವು ಅಷ್ಟೊಂದು ಇಟ್ಕೊಳ್ಳೋದೇ ಇಲ್ಲ, ಬೇಕಾದಾಗಷ್ಟೇ ಮಾಡ್ತೀವಿ. ಸ್ಟಾಕ್ ಮಾತ್ರ ನಾವು ಮಾಡಲ್ಲ, ಯಾಕಂದರೆ ಆವತ್ತಿಂದ ಅವತ್ತೇ ಖಾಲಿ ಆಗಿಬಿಡ್ತವೆ ಕೆಲವೊಮ್ಮೆ. ಹಾಗಾಗಿ ನಾವು ರೊಟ್ಟಿಗಂತಲೇ ಈ ಒಂದು ರೂಮನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀವಿ. ಇಲ್ಲಿ ರೊಟ್ಟಿ ಪ್ಯಾಕ್ ಮಾಡೋದು, ಹಾಗೆ ರೊಟ್ಟಿಯನ್ನು ಇಡೋದು, ಹಾಗಾಗಿ ಒಂದು ರೂಮ್ ಸಪ್ರೇಟ್ ಇರಲಿ ಅಂತ ನಾವು ಇಟ್ಟಿದ್ದು. ಮೊದಲಂತರೂ ಮನೇಲಿ ಸಮಯ ಕಳೆಯೋದೇ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಈಗ ಸಮಯ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸಾಯಂಕಾಲ ಯಾವಾಗ ಅದು ಕೆಲಸ ಮುಗೀತು ಅಂತಲೇ ಗೊತ್ತಾಗಲ್ಲ. ಆ ಥರ ಆಗಿಬಿಟ್ಟಿದೆ. 1 ವೀಕ್ ಹೆಂಗಾಗ್ಬಿಡುತ್ತೋ ಅಥವಾ 1 ಮಂತ್ ಹೆಂಗೆ ಹೋಗಿ ಬರುತ್ತೋ ಅಂತಲೇ ಗೊತ್ತಾಗಲ್ಲ. ಸೊ ಈ ಥರ. ಜೊತೆಗೆ ನನ್ನ ಮಗಳು ಅಮ್ಮನ ಮನೆಗೂ ಕೂಡ ಹೋಗ್ತಾಳೆ. ಹೋದಾಗ ನಾನು ರೊಟ್ಟಿ ತೆಗಿಯೋದು ಅಥವಾ ಅಲ್ಲೇನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ನನ್ನ ಮಗಳು ಬಿಡೋದೇ ಇಲ್ಲ. ಹಾಗೆ ನೀವಿಲ್ಲಿ ನೋಡ್ಬೋದು, ರೊಟ್ಟಿಯನ್ನು ತೆಗೆದಾದ್ಮೇಲೆ ಇದು ಬೇಯಿಸುವಂಥ ಪ್ರೊಸೆಸ್ಸು. ನೀವು ನೋಡ್ಬೋದು, ಒಂದೇ ರೊಟ್ಟಿಯನ್ನು 2 ಹಂಚುಗಳಲ್ಲೇ ಬೇಯಿಸ್ತಾರೆ. ಫಸ್ಟ್ ಒಂದು ಹಂಚಿಗೆ ಹಾಕಿ ಅದಾದಮೇಲೆ ಇನ್ನೊಂದು ಹಂಚಿಗೆ ಹಾಕ್ತಾರೆ. ಕೆಲವರು ರೊಟ್ಟಿ ಬೇಯಿಸುವಾಗ ಅದಕ್ಕೆ ನೀರು ಹಚ್ಚೋದಿಲ್ಲ, ಹಾಗೆಯೇ ಹಸಿ ಬಸಿ ಬೇಯಿಸ್ತಾರೆ. ಹಾಗೆ ಒಣ ಹಿಟ್ಟೆಲ್ಲ ಹಾಗೆ ಇರುತ್ತೆ. ನೀವು ನೋಡ್ಬೋದು, ನಾವು ಒಂದು ರೊಟ್ಟಿನ 2 ಹಂಚಲ್ಲಿ ಬೇಯಿಸಿ ಅದಾದಮೇಲೆ ಅದು ಶೇಪ್ ಬರಬೇಕು ಅಂಥೇಳಿ ನಾವು ಬುಟ್ಟಿ ಆಕಾರದಲ್ಲಿ ಹಂಚಿರುತ್ತಲ್ವ ಡೌನ್ ಆಗಿ, ಆ ಹಂಚು ಮೇಲೆ ಇಡ್ತೀವಿ. ಸೊ ಒಂದು ಶೇಪ್ ಬರುತ್ತೆ. ಶೇಪ್ ಯಾಕೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪ್ಯಾಕ್ ಮಾಡುವಾಗ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ರೊಟ್ಟಿ. ನಾವು ಒಂದ್ರ ಮೇಲೆ ಒಂದು ಚೆನ್ನಾಗಿ ಪ್ಯಾಕ್ ಮಾಡ್ಬೋದು. ಹಾಗೆ ಡಿಫ್ರೆಂಟಾಗಿ ಕಾಣಿಸುತ್ತೆ ನಮಗೆ ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಸರ್ವ್ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ರೊಟ್ಟಿಯನ್ನು ಬೇಯಿಸ್ತೀವಿ ತುಂಬಾ ನೀಟಾಗಿ. ರೊಟ್ಟಿ ಸುತ್ತಮುತ್ತ ತುಂಬಾ ಚೆನ್ನಾಗಿ ನಾವು ಬೇಯಿಸ್ತೀವಿ. ಇದು ಕೊನೆ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಮಷೀನಿಂದ ತೆಗೆದಾದ್ಮೇಲೆ ರೊಟ್ಟಿ ಬೇಯಿಸೋದು. ನಾವು ಅಂದರೆ ತುಂಬಾ ರೋಸ್ಟ್ ಮಾಡಿಬಿಡ್ತೀವಿ ಅಲ್ಲೇ. ಹಾಗಾಗಿ ತುಂಬಾ ನಾವು ಆರಿಸ್ಬೇಕು, ಅದನ್ನ ಒಣಗಿಸ್ಬೇಕು. 2 ದಿನ 3 ದಿನ ಅಂತ ಏನಿಲ್ಲ, ಆವತ್ತಿಂದ ಅವತ್ತೇ ರೋಸ್ಟ್ ಮಾಡಿಬಿಡ್ತೀವಿ ನಾವು. ಅದಾದಮೇಲೆ ರೊಟ್ಟಿ ಬೇಯಿಸಿದಾದಮೇಲೆ ಇಲ್ಲಿ ತಂದು ಈ ಥರ ಇಡ್ತೀವಿ. ಇಲ್ಲೂ ಕೂಡ ಶೇಪ್ ಬರೋದಕ್ಕೋಸ್ಕರ ನಾವು ಅಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಶೇಪು ಮಾಡಿ ಇಲ್ಲಿ ತಂದು ಹೇಗೆ ಬೇಕಾಗಿಟ್ಬಿಟ್ರೆ ಅದು ಶೇಪೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಆ ಥರ ಮಾಡಿದ್ದೀನಿ, ಅಂದರೆ ರೊಟ್ಟಿ ಕೆಳಗಡೆ ಇಡೋದಕ್ಕೆ. ರೊಟ್ಟಿಯನ್ನು ಬೇಯಿಸಿದಾದಮೇಲೆ ಇಲ್ಲಿ ತಂದು ಇಡ್ತೀವಿ. ಸ್ವಲ್ಪ ಹೊತ್ತು ಕಿಟಕಿಯಿಂದ ಗಾಳಿ ಬರುತ್ತೆ, ಹಾಗೆ ಸ್ವಲ್ಪ ಫ್ಯಾನ್ ಹಾಕಿರ್ತೀವಿ.
ಅದೊಂದು 10 ನಿಮಿಷದಲ್ಲಿ ಒಣಗೋಗ್ಬಿಡುತ್ತೆ. ನಾವು ಡೈರೆಕ್ಟಾಗಿ ಪ್ಯಾಕ್ ಮಾಡ್ಬೋದು. ನಾವು 2 ದಿನ 3 ದಿನ ಇಡೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಯಾಕಂದರೆ ಚೆನ್ನಾಗಿ ಬೇಯಿಸಿ ರೋಸ್ಟ್ ಮಾಡಿಬಿಟ್ರೆ ಅದನ್ನು ಒಣಗಿಸೋವಂಥ ಅವಶ್ಯಕತೆಯೇ ಇರಲ್ಲ. ಇದು ಕೊನೆ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಇನ್ನೂ ವಿಡಿಯೋಗಳು ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡ್ಬೋದು. ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ.